ಅಣ್ಣ ನಿಮ್ಮ ಪೇರು? ನಾಗರಾಜ್ ಅಂತ. ಸುಮಾರು ಎಷ್ಟು ವರ್ಷದಿಂದ KKL ಕೆಲಸ ಮಾಡ್ತಾರೆ? 9 ವರ್ಷದಿಂದ ಮಾಡ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ KKL ಕೆಲಸ ಮಾಡೋದು ಖುಷಿ ಆಗಿದೆಯಾ? ಹಂಗೆ ಖುಷಿಯಾಗಿದೆ. ಫಸ್ಟ್ ಟ್ರಿಪ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಯಾವ ಟೈಮ್? ಮುರುಗಮಲೆಯಿಂದ. ಎಷ್ಟೊತ್ತಿಗೆ ಅನ್ನ ಸ್ಟಾರ್ಟ್ ಮಾಡ್ತೀರಾ? 6:45. ಮತ್ತೆ ಚಿಂತಾಮಣಿ ಎಷ್ಟೊತ್ತಿಗೆ ಬರ್ತೀರಣ್ಣ? 7 ಗಂಟೆ ಬರ್ತೀವಿ, 7 ಕಾಲ್ ಬರ್ತೀವಿ. 7 ಕಾಲ್ ಬಿಡ್ತೀರಾ? ಬೆಂಗಳೂರು ಎಷ್ಟೊತ್ತಿಗೆ ಬರ್ತೀರಣ್ಣ? 9:15. 9:15. ಮತ್ತೆ ಇಲ್ಲಿ ಸೆಕೆಂಡ್ ಟ್ರಿಪ್ ಎಷ್ಟೊತ್ತಿಗೆ ಬಿಡ್ತೀರಣ್ಣ? ಇಲ್ಲಿ 11:05ಕ್ಕೆ ಬಿಡ್ತೀರಾ. ಮತ್ತೆ ಮುರುಗಮಲ ಎಷ್ಟೊತ್ತಿಗೆ ಹೋಗ್ತೀರಣ್ಣ? 1:50. ಮತ್ತೆ ಅಲ್ಲಿ ಎಷ್ಟೊತ್ತಿಗೆ ಬಿಡ್ತೀರಣ್ಣ ಮುರುಗಮಲ? 2:30. ಇಲ್ಲಿ ಬೆಂಗಳೂರು ರೀಚ್ ಆಗೋ ಹೊತ್ತಿಗೆನ 5:30 ಆಗುತ್ತೆ. ಮತ್ತೆ ಇಲ್ಲಿ ಎಷ್ಟೊತ್ತಿಗೆ ಬಿಡ್ತೀರಣ್ಣ ಲಾಸ್ಟ್ ಟ್ರಿಪ್? 6:15. ಮತ್ತೆ ಮುರುಗಮಲ ಹೋಗೋ ಹೊತ್ತಿಗೆ 9:30. ಅಣ್ಣ ಟಿಕೆಟ್ ರೇಟ್ ಎಷ್ಟು ಬರುತ್ತಣ್ಣ ಟೋಟಲ್? 100 ರೂಪಾಯಿ ಟಿಕೆಟ್. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ ಮಾಹಿತಿ ಕೊಟ್ಟಿದ್ದಕ್ಕೆ. ಈಗ ಹೊಸ ಬಸ್ಸು ಹಾಕಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ ಅಣ್ಣ? ಫುಲ್ ಖುಷಿಯಾಗಿದೆಯಲ್ಲ? ಓಕೆನಾ, ತುಂಬಾ ಥ್ಯಾಂಕ್ಸ್ ಅಣ್ಣ. ಸರ್ ನಿಮ್ಮ ಹೆಸರು ಸರ್? ಸುಮಾರು ಎಷ್ಟು ವರ್ಷದಿಂದ KKL ಕೆಲಸ ಮಾಡ್ತಾ ಇದ್ದೀರಾ? KKL ಬಂದು 5 ವರ್ಷ ಆಯ್ತು. ನಾನು 8 ವರ್ಷದಿಂದ ಡ್ರೈವಿಂಗ್ ಕಲಿತಿದ್ದೀನಿ. ಮೊದಲೇ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಣ್ಣ? ಮೊದಲು ನಾನು ಕನ್ನಡ ಕೆಲಸ ಮಾಡ್ತಾ ಇದ್ದೆ. ಕನ್ನಡ ಕೆಲಸ, ಆಮೇಲೆ ಡ್ರೈವರ್ ಆದೆ. ನಿಮ್ಗೆ ಏನ್ ಅನ್ಸುತ್ತೆ ನಾ ಡ್ರೈವಿಂಗ್ ಕೆಲಸ? ಫುಲ್ ಖುಷಿಯಾಗಿ ಡ್ರೈವಿಂಗ್ ಕೆಲಸ ಅದಕ್ಕೋಸ್ಕರ ಫುಲ್ ಖುಷಿ. ಚಾಯ್ಸ್ ಇದೆ, ಗೋಲ್ ಇದ್ದಿದೆ, ಅದನ್ನ ಡ್ರೈವಿಂಗ್ ಆಗಬೇಕು. ಓಕೆ, ಮತ್ತೆ ನಿಮ್ಗೆ KKL ಯಾವ ತರ ಅನ್ಸುತ್ತಣ್ಣ? ಯಜಮಾನರು ಜಾಸ್ತಿ ಒಳ್ಳೆಯವರು. ಓಕೆ, ಒಂದು ಮಾತು ಇವತ್ತರೆಗೂ ಕೆಟ್ಟ ಬೈದಿಲ್ಲ ಯಾರಿಗೂ. ಓಕೆ, ನಮಗೂ ಬೈಯೋದೇ ಇಲ್ಲ. ಓಕೆ, ನಾವೇನೇ ಮಾಡಿದ್ರು ರೆಡಿ ಅಂತಾರೆ. ಓಕೆ ಓಕೆ. ಅದರಿಂದ ಇದ್ರಲ್ಲೇ ನಮ್ ಡೀಸೆಲ್ ಆಗ್ಲಿ ಪ್ರತಿಯೊಂದಾಗ್ಲಿ ಇನ್ನೊಂದೇನೇ ಆಗ್ಲಿ ಕೇಳಲ್ಲ. ನಾವ್ ಯಾರಾದ್ರೂ ಕಳಿಸ್ಬೋದು, ನಾವ್ ಹೇಳಿದ್ವಿ ಅಂದ್ರೆ ರೈಟ್. ಓಕೆ, ಮತ್ತೆ ಈಗ ಸುಮಾರು ಜನ ಪ್ಯಾಸೆಂಜರ್ಸ್ ಬರ್ತಾರೆ, ಹೆಂಗೆ ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ಎಲ್ಲ ಫ್ರೆಂಡ್ಸ್ ಸರ್ಕಲ್ ತರ ಇರ್ತಾರೆ. ಸ್ಟಾಫ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ ಮಾಹಿತಿ ಕೊಟ್ಟಿದ್ದಕ್ಕೆ. ಈಗ ಹೊಸ ಗಾಡಿ ಹಾಕಿದ್ದಾರೆ, ರೀಬಿಲ್ಡ್ ಮಾಡಿ ಕಳಿಸಿದ್ದಾರೆ. ಹೆಂಗ್ ಅನ್ಸುತ್ತಣ್ಣ ಕಲರಿಂಗ್ ಎಲ್ಲ? ತುಂಬಾ ಚೆನ್ನಾಗಿದೆ. ಮಾಡಿಸಿದ್ದಾರೆ, ಚೆನ್ನಾಗಿದೆ. ಕ್ಯಾಮ್ರಾಸ್ ಎಲ್ಲ ಹಾಕ್ಸಿದ್ದಾರೆ, ಏನು ತೊಂದರೆ ಆಗ್ಬಾರ್ದು. ತುಂಬಾ ಥ್ಯಾಂಕ್ಸ್ ಅಣ್ಣ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್.
ಗಾಡಿಯಲ್ಲಿ ದುಡ್ದು ತಾನೇ ಕಟ್ಟಿರ್ತೀರಾ? ಅದು 3 ತಿಂಗಳ ಲೆಕ್ಕ ಬರಲ್ಲ. ಅದು 3 ತಿಂಗಳ ಲೆಕ್ಕ ಅಂತ ಹೇಳಿದ್ರೆ ಹೊಸ ಚಾರ್ಜ್ ಗಾಡಿ ತಗೊಂಡು ಎಷ್ಟು ತಿಂಗಳು ಆಯ್ತಣ? ಹೊಸ ಚಾರ್ಜ್ ಬಂದು ಎಷ್ಟು ತಿಂಗಳು ಆಯ್ತಣ? 7 ಸೆಟಲ್ಮೆಂಟ್ ಎಷ್ಟು ಮಾಡ್ಬೇಕು ನೀವು? 6 ತಿಂಗಳು ಬರ್ತಾನ ನಿಮ್ಗೆ ಗಾಡಿ ಇಸ್ಕೊಂಡು ಒಂದು 5-10 ಕೈ ಕೊಡ್ತಾರ ಅವರು. ಇವಾಗ ಏನ್ ಮಾಡಿಸಿಟ್ಟು ಒಂದು ತಿಂಗಳು ಗಾಡಿ ನೆಲ್ಲ ಕೈತು 10 ನಸು Bye.